ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಸ್ ಕಿಚನ್ ಬ್ಲಾಗ್ ಇನ್ ಕನ್ನಡ. ಬನ್ನಿ, ನಾನಿವತ್ತು ಸಾಂಪ್ರದಾಯಿಕವಾದ ಸಿಹಿ ಅಂತಲೇ ಹೇಳುವ ಕಿಲ್ಸ ಮಾಡ್ತಾಯಿದ್ದೀನಿ. ಇದು ಶಿವರಾತ್ರಿ ಸ್ಪೆಷಲ್ಲು. ಇದನ್ನು ಶಿವರಾತ್ರಿಗೆ ಹೆಚ್ಚಾಗಿ ನಮ್ಮ ಕಡೆ ಮಾಡ್ತಾರೆ. ನಾನಿವತ್ತು ಕಿಲ್ಸ ಮಾಡ್ತಾಯಿದ್ದೀನಿ. ಕಿಲ್ಸ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಲೋಟ ರಾಗಿನ ಹಿಂದಿನ ದಿವಸನೇ ನೆನೆಸಿಟ್ಟಿದ್ದೀನಿ. ನೈಟ್ ಹಿಂದಿನ ದಿವಸ ನೆನೆಸಿಟ್ಟಿದ್ದೀನಿ. ಇಲ್ಲ ನೀವು 5ರಿಂದ ಅಥವಾ 7ರಿಂದ 8 ಅವರು ರಾಗಿನ ನೆನೆಸಿಡಬೇಕಾಗತ್ತೆ. ನಾನು ನೆಕ್ಸ್ಟ್ ಡೇ ಮಾಡೋದ್ರಿಂದ ಹಿಂದಿನ ದಿವಸ ನೆನೆಸಿದ್ದೆ. ಅದೇ ಲೋಟದಲ್ಲಿ 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಯಾವ ಲೋಟದಲ್ಲಿ ರಾಗಿ ತೊಗೊಂಡಿರ್ತೀನೋ ಅದೇ ಲೋಟದಲ್ಲಿ ಬೆಲ್ಲ, ಹಾಗೆಯೇ ಕೊಬ್ಬರಿ, ಗಸಗಸೆ, ಏಲಕ್ಕಿ ಮತ್ತು ಒಣಶುಂಠಿನ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಬೆಲ್ಲ 1 ಲೋಟ ತೊಗೊಂಡಿದ್ದೆ ಅಲ್ವಾ, ಆ ಬೆಲ್ಲನ ಮೊದಲು ಕರಗಲಿಕ್ಕೆ ಇಡ್ತೀನಿ. ಅದೇ 1 ಲೋಟ ನೀರು ಹಾಕ್ಕೊಡ್ತಾಯಿದ್ದೀನಿ. ಇಲ್ಲಿ ನೀರು ಎಷ್ಟು ಹಾಕೋತೀನಿ, ಬೆಲ್ಲ ಎಷ್ಟು ಹಾಕೋತೀನಿ, ಕರೆಕ್ಟ್ ಮೆಜರ್ಮೆಂಟು ನೀವು ನೋಡ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ಕರೆಕ್ಟಾಗಿ ಹೊಸ್ದಾಗಿ ಮಾಡೋರು ಸಹ ಮಾಡ್ಬೋದು. ನಾನು 1 ಲೋಟ ರಾಗಿನ ಹಿಂದಿನ ದಿವಸ ನೆನೆಸಿದ್ದೆ ಅಲ್ವಾ, ಅದನ್ನು ಈಗ ರುಬ್ಕೊಳ್ತೀನಿ. 1 ಲೋಟ ಬೆಲ್ಲಕ್ಕೆ 1 ಲೋಟ ನೀರು ಹಾಕಿ ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಈಗ ಇನ್ನು ಮಿಕ್ಕಿದ 3 ಲೋಟ ನೀರನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಅಂದರೆ 3 ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ಫಸ್ಟ್ 1 ಲೋಟ ನೀರು ಹಾಕಿ ಈ ರಾಗಿನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಏಲಕ್ಕಿ ಮತ್ತು ಒಣಶುಂಠಿ ಹಾಕಿ ಇವಾಗಲೇ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ನಾವು ಸೋಸ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನೆಲ್ಲ ಜರಡಿ ಮಾಡ್ತೀವಲ್ವ, ಆ ಜರಡಿಲಿ ನಾವು ಮೊದಲಿಗೆ ಸೋಸ್ಕೊಳ್ಳೋಣ. ಈಗ 1 ಲೋಟ ನೀರು ಯೂಸ್ ಮಾಡಿದ್ದೀನಿ ನಾನು. ಅಲ್ಲಿಗೆ 2 ಲೋಟ ಆಯಿತು. ಬೆಲ್ಲ ಕರಗಿಸ್ಲಿಕ್ಕೆ 1 ಲೋಟ. ಇದು ಫಸ್ಟ್ ನಾವು ರಾಗಿನ ಮಿಕ್ಸಿ ಮಾಡಲಿಕ್ಕೆ 1 ಲೋಟ ನೀರು ಹಾಕಿದ್ದೀನಿ. 2 ಲೋಟ ಆಯಿತು. ಈಗ ಇನ್ನೊಂದು ಸಲ ಇದನ್ನು ತೆಗೆದ್ಬಿಟ್ಟು ಮತ್ತೊಂದು ಸಲ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಾವೇನು ಕರೆಕ್ಟ್ ಮೆಥಡಲ್ಲಿ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಹೊಸ್ದಾಗಿ ಮಾಡೋರು ಕೂಡ ಪರ್ಫೆಕ್ಟಾಗಿ ಕಿಲ್ಸ ಮಾಡ್ಬೋದು ನೋಡಿ. ಈಗ ಇದೆಲ್ಲ ಮತ್ತೊಂದು ಸಲ ನಾವು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇದೇನು ಹಾಲು ಇದೆಯಾ ನಮಗೆ, ವೈಟ್ ಹಾಲು, ಬಿಳಿ ಕಲರ್ ಹಾಲು, ಇದು ಮಾತ್ರ ಬೇಕು. ಇದೆಲ್ಲ ಬೇಡ ನಮಗೆ. ಇದೆಲ್ಲ ರಾಗಿದ ಒಟ್ಟು ಏನಿದೆಯೋ ಇದು ಬೇಡ. ಈಗ ಇದನ್ನು ಮತ್ತೊಂದು ಸಲ ನಾನು ಹಾಕ್ಕೊಂಡು ಇನ್ನೊಂದು ಲೋಟ ನೀರು ಹಾಕ್ಕೊಳ್ತೀನಿ. ಅಲ್ಲಿಗೆ ನಾನು 3 ಲೋಟ ನೀರನ್ನ ಯೂಸ್ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಲೋಟ ನೀರು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನು ನೋಡಿ. ಈಗ ಮಿಕ್ಸಿ ಮಾಡ್ಕೊಂಡು ಬಂದೆ. ಈಗ ಇಲ್ಲಿ 3 ಲೋಟ ನೀರಾಯಿತು. ಈಗ ಮತ್ತೊಂದು ಸಲ ಇದನ್ನು ನಾನು ಮಿಕ್ಸಿ ಮಾಡ್ತೀನಿ. ಅಲ್ಲಿಗೆ 3 ಸಲ ಮಿಕ್ಸಿ ಮಾಡ್ದಂಗೆ ಆಗುತ್ತೆ. ಸೊ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿದರೆ ಇದು ಕಿಲ್ಸ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈಗ ಆಲ್ರೆಡಿ ಇದು ಆಗಿದೆ ನೋಡಿ, ಬರೀ ಹಿಟ್ಟು ಒಟ್ಟು ಥರ ಇದೆ. ಈಗ ಇದನ್ನು ಒಂದು ಸಲ ಹಿಂಡ್ಬಿಟ್ಟು ನಾನು ತೆಗಿತಾಯಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಇಲ್ಲ ಏನು ಈಗ, ಆದ್ರೂ ನಾನು ಮತ್ತೊಂದು ಸಲ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇನ್ನೊಂದು ಲೋಟ ನೀರು ಹಾಕಿ ನಾನು ಮಿಕ್ಸಿ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ನಾನು ವಾಟರ್ ಎಷ್ಟು ಹಾಕಬೇಕು ಅಂತಿತ್ತು ಅಷ್ಟು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಬನ್ನಿ, ಈಗ ಮತ್ತೊಂದು ಸಲ ಅದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ. ಇದನ್ನು ಮಿಕ್ಸಿ ಮಾಡಿದ್ದೀನಿ. ಈಗ ನೋಡಿ, ಬರೀ ರಾಗಿ ಕಲ್ಲರ್ ಮಾತ್ರ ಕಾಣಿಸ್ತದೆ, ಅದು ಬರೀ ಹೊಟ್ಟು. ಈಗ ಇದರಲ್ಲಿ ಹಿಟ್ಟಿಲ್ಲ, ಸೊ ಬರೀ ಹೊಟ್ಟು ಕಾಣಿಸ್ತಾ ಇದೆ ಇಲ್ಲಿ. ಈಗ ಇದು ಫೈನಲ್ ಅಷ್ಟೇ. ಇದಾಯ್ತು. ಇವಾಗ ಮಿಕ್ಸಿ ಮಾಡೋದೆಲ್ಲ ಮುಗಿತು ಪ್ರೊಸೆಸ್ಸು. ಈಗ ಇದು ಬೇಡ, ಇದು ಒಟ್ಟು. ಇದನ್ನು ತೆಗೆದ್ಬಿಡೋಣ. ಈಗ ಮತ್ತೆ ನಾವು ಮತ್ತೊಂದು ಸಲ ನಾವು ಏನು ಹಾಲಿದೆ ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಜರಡಿಲಿ ಸೋಸಿದ್ದೀವಿ. ಈಗ ಒಂದು ಬಟ್ಟೆ ಹಾಕಿ ಸೋಸ್ಕೊಳ್ಬೇಕಂದ್ರೆ ಜರಡಿಲೂ ಸಹ ಹಿಟ್ಟು ಇಳಿದಿರುತ್ತೆ. ಸೊ ಹಾಗಾಗಿ ನಾವು ಒಂದು ಸಲ ಬಟ್ಟೆನ ಕಟ್ಟಿಬಿಟ್ಟು ಸೋಸ್ಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ಈಗ ಬೆಲ್ಲ ಕರಗಿಸಿಟ್ಟಿದ್ನಲ್ವ, ಆ ನೀರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. 2 ಒಟ್ಟಿಗೆ ಸೋಸಿದಾಗ ಬೆಲ್ಲದಲ್ಲಿ ಕಸ ಇದ್ರೂ ಹೋಗುತ್ತೆ, ಅಥವಾ ರಾಗಿಲಿ ಹಿಟ್ಟು ಬಿದ್ದಿದ್ರೆ ಇನ್ನೂ ಅದು ಸಹ ಈಗ ಜರಡಿ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈಗ 2 ಮಿಕ್ಸ್ ಮಾಡ್ಕೊಂಡು ನಾನು ಈಗ ಮತ್ತೊಮ್ಮೆ ನಾನು ಯಾವುದು ಸ್ವಲ್ಪ ನಾವು ಯಾವುದು ಪಾತ್ರೆಯಲ್ಲಿ ಮಾಡ್ತೀವೋ ಆ ಪಾತ್ರೆ ಸ್ವಲ್ಪ ತಳ ದಪ್ಪ ಇರಬೇಕು, ಅಂದರೆ ದಪ್ಪ ಇರಬೇಕು ಆ ಕಡಾಯಿ. ಆ ಥರ ಕಡಾಯಿ ತೊಗೋಬೇಕು. ಈಗ ಅದಕ್ಕೆ ನಾನು ಇದೇ ಜರಡಿಗೆ ಒಂದು ಬಟ್ಟೆ ಕಟ್ಟಿದ್ದೀನಿ, ತೆಳುವಾದ ಬಟ್ಟೆ ಕಟ್ಟಿ ನಾನು ಅದನ್ನು ಮತ್ತೊಂದು ಸಲ ನೀಟಾಗಿ ಸೋಸ್ಕೊಳ್ಬಿಡ್ತೀನಿ. ಹಾಲೆಲ್ಲ ಬೆಲ್ಲ ಮತ್ತು ಇದು ರಾಗಿ ಹಾಲು ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಈಗ ಸೋಸ್ಕೊಂಡ್ಬಿಡೋಣ. ಇಲ್ಲಿ ನಾನು 4 ಲೋಟ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀರನ್ನು ಯೂಸ್ ಮಾಡಿರೋದು. ಇಷ್ಟ ಆಗಿದೆ ಅದು 4 ಲೋಟ. ಈಗ ಇದನ್ನು ನೀಟಾಗಿ ಎಲ್ಲನೂ ಸೋಸ್ಕೊಂಡ್ಬಿಡೋಣ. ಇನ್ನು ನಾವು ಈ ಕಿಲ್ಸ ಮಾಡಲಿಕ್ಕೆ ದಪ್ಪ ತಳ ಇರೋವಂಥ ಕಡಾಯಿನ ಯೂಸ್ ಮಾಡಿದರೆ ಅದು ನಿಮಗೆ ತಳ ಹಿಡಿಯಲ್ಲ, ಮಾಡುವಾಗ ತಳ ಹಿಡಿದು ಬರೋದಿಲ್ಲ, ಮತ್ತು ಬೇಗ ಅದು ಗಂಟು ಆಗೋದಿಲ್ಲ. ಗಂಟಾಗದೇ ಇರೋ ರೀತಿ ನಾವು ಕಲಿಸ್ಬೇಕಾಗುತ್ತೆ. ಸೊ ಹಾಗಾಗಿ ದಪ್ಪ ತಳ ಇರುವಂತಹ ದಪ್ಪ ಪಾತ್ರೆ ಕಡಾಯಿ ತೊಗೊಂಡಾಗ ಹೊಸ್ದಾಗಿ ಮಾಡೋರು ಸಹ ಪರ್ಫೆಕ್ಟಾಗಿ ಕಿಲ್ಸ ಮಾಡ್ಬೋದು. ಬನ್ನಿ, ಇದೆಲ್ಲ ನಾನು ಸೋಸ್ಕೊಂಡು ಆಗಿದೆ. ಈಗ ಮಿಕ್ಕಿದ ಅರ್ಧ ಲೋಟ ನಾನು ಹಾಕ್ಕೊಂಡಿದ್ದೀನಿ.
ಈಗ 4 ಲೋಟ ಅಷ್ಟೇ ನೀರಾಗಿರೋದು ನೋಡಿ. ಈಗ ನಾನಿಲ್ಲಿ ಲೋ ಫ್ಲೇಮಲ್ಲಿ ಈಗ ಕೈ ಆಡಿಸ್ತಾನೇ ಇರಬೇಕು ಹಿಂಗೆ, ಯಾಕಂದರೆ ಅದು ತಳ ಹಿಡಿಬಾರ್ದು. ತಳ ಹಿಡಿಯಲ್ಲ, ಬಟ್ ಬೇಗ ಗಂಟು ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಕೈ ಆಡಿಸ್ತಾನೇ ಇರಬೇಕು. ಈಗ ಒಂದು 10ರಿಂದ 15 ನಿಮಿಷ ಆದರೂ ನಾವು ಇದೇ ಥರ ಕೈ ಆಡಿಸ್ತಾ ಇದ್ದರೆ ಗಟ್ಟಿ ಆಗ್ತಾ ಇರುತ್ತೆ ಅದು. ನೋಡಿ ಈಗ ಗಟ್ಟಿ ಆಗಿದೆ ಆಲ್ಮೋಸ್ಟು. ಹೀಗೇ ನಾವು ಒಂದು 10-15 ನಿಮಿಷ ನಾವು ಕೈ ಆಡಿಸ್ತಾನೇ ಇರಬೇಕು. ಆಗ ಅದು ಒಂದು ಒಳ್ಳೆಯ ಒಂದು ಅಳತೆಗೆ ಬರುತ್ತೆ. ತೋರಿಸ್ತೀನಿ ನಾನು ಯಾವ ಅಳತೆಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಯಾವಾಗ ನಾವು ಅದನ್ನು ಪರ್ಫೆಕ್ಟ್ ಆಗಿದೆ, ಯಾವಾಗ ಅದು ಕರೆಕ್ಟ್ ಮೆಜರ್ಮೆಂಟ್ ಆಗಿದೆ, ನಾವು ಅದನ್ನು ಯಾವಾಗ ಆಫ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಹೀಗೇ ನಾವು ಕೈ ಆಡಿಸ್ತಾ ಇರಬೇಕು. ಈಗ ನಾವಿಲ್ಲಿ ಏಲಕ್ಕಿ ಮತ್ತು ಈ ಒಣಶುಂಠಿ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ, ರುಬ್ಲಿಕ್ಕೇ ಹಾಕ್ಬಿಟ್ಟಿದ್ದೀನಿ ನಾನು. ತುಂಬಾ ಈಸಿ ಆಗುತ್ತೆ ಈ ಥರ ಮಾಡಿದ್ರೆ. ನೀವು ಹೊಸ್ದಾಗಿ ಮಾಡೋರಾಗಲಿ ಅಥವಾ ಯಾವಾಗಲೂ ಮಾಡೋರು ಸಹ ಹೀಗೆ ಮಾಡಿದ್ರೆ ಈಸಿ ಆಗುತ್ತೆ, ಮತ್ತು ಎಲ್ಲೂ ನಿಮಗೆ ಕೆಟ್ಟೋಗೋದಿಲ್ಲ. ನಾವು ಮಾಡಿದ ಅಡುಗೆ ಕೆಟ್ಟೋಯ್ತು ಹಾಗೆ ಅಂತ ಕೆಲವರು ಕೆಲಸ ಮಾಡೋಕ್ಕೆ ಭಯಪಡ್ತಾರೆ, ಯಾಕಂದರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಬರೋದಿಲ್ಲ, ಕೆಟ್ಟೋಗುತ್ತೆ ಅನ್ನೋ ಭಯ ಇರುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನೀವು ಕೆಟ್ಟೋಗೋ ಚಾನ್ಸಸ್ಸೇ ಇರೋದಿಲ್ಲ. ಬನ್ನಿ ಈಗ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಇದು ಆಗಿದೆ ನೋಡಿ, 10-15 ನಿಮಿಷ ಆಗಿದೆ. ಈ ಥರ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ನಾವು ಈಗ ಆಗಿರೋ ಹಿಟ್ಟನ್ನು ಸ್ವಲ್ಪ ಹಾಕಿದಾಗ ಅದು ಕರಗಬಾರ್ದು, ಹಾಗೇ ಇರಬೇಕು ಮುದ್ದೆ ಥರ. ಆಗ ಅದು ಕರೆಕ್ಟ್ ಮೆಜರ್ಮೆಂಟ್ ಅಂತ ಅರ್ಥ. ನೋಡಿ ಇದು ಕರೆಕ್ಟ್ ಆಗಿದೆ. ಈಗ ಇದನ್ನು ನಾನು ತುಪ್ಪ ಸವರಿರುವಂಥ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈಗ 10-15 ನಿಮಿಷ ಆಯಿತು ನಾನೀಗ ಇದನ್ನು ಪಾತ್ರೆನ ಇದು ಕಲಿಸ್ತಾ ಮಿಕ್ಸ್ ಮಾಡ್ತಾ ಇದ್ದಿದ್ದು. ಈಗ ನೋಡಿ ಇದು ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ಒಂದೇ ಸಮ ಮಾಡಿಬಿಡೋಣ. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳ್ಕೊಟ್ಟಿರೋ ಈ ಮೆಥಡಲ್ಲಿ ಮಾಡಿದ್ರೆ ಹೊಸ್ದಾಗಿ ಮಾಡೋರು ಕೂಡ ನೀಟಾಗಿ ಚೆನ್ನಾಗಿ ಮಾಡ್ತಾರೆ, ಪರ್ಫೆಕ್ಟಾಗಿ ಮಾಡ್ತಾರೆ. ಇದೇ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲನೂ ಒಂದು ತಟ್ಟೆಗೆ ನಾನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಅದನ್ನು ಒಂದೇ ಲೆವೆಲ್ ಮಾಡ್ತೀನಿ, ಯಾಕಂದರೆ ಕಟ್ ಮಾಡಲಿಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಒಂದೇ ಲೆವೆಲ್ ಮಾಡ್ಕೊಳ್ಳೋಣ. ನಮ್ಮ ಊರ ಕಡೆ ಎಲ್ಲ ಪಾತ್ರೆಗೆ ಹಾಕ್ಕೊಳ್ತಾಯಿದ್ರು, ನಾನಿಲ್ಲಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತೋರಿಸ್ಲಿಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಈಗ ನಾನು ಫೈನಲಿ ಇಲ್ಲಿ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಗಸಗಸೆ ಮತ್ತು ಕೊಬ್ಬರಿನ ನಾನು ಮೇಲೆ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಗಸಗಸೆ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಸಮ್ಮರ್ ಕೂಡ ಹತ್ರ ಬರ್ತಾಯಿದೆ. ದೇಹಕ್ಕೆ ತುಂಬಾ ತಂಪು ಈ ಕೀಲ್ಸ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ತಂಪು, ಹೀಟಾದಾಗ ಏನು ತಿನ್ನಬೇಕು ಅಂತಂದು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ವಾರ ತನಕ ಆರಾಮ್ಸೆ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು. ದೇಹನೂ ತುಂಬ ತಂಪಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ನನಗೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಫೈನಲಿ. ಇದು ತಣ್ಣಗಾಗಬೇಕು, ತಣ್ಣಗಾದ್ಮೇಲೆ ಕಟ್ ಮಾಡಲಿಕ್ಕೆ ನಮಗೆ ಈಸಿಯಾಗಿ ಬರುತ್ತೆ. ಸೊ 1-2 ಅವರ್ ನಾವು ಇದನ್ನು ಬಿಟ್ಬಿಡ್ಬೇಕು ತಣ್ಣಗಾಗಲಿಕ್ಕೆ. ಇಲ್ವಾ ಫ್ರಿಜ್ಜಲ್ಲಿ ಇಟ್ಟರೂ ನಡೆಯುತ್ತೆ, ಬೇಗನೆ ತಣ್ಣಗಾಗುತ್ತೆ, ಸೆಟ್ ಆಗಿಬಿಡುತ್ತೆ. ಇದು ತಣ್ಣಗಾಗಿದೆ. ಈಗ ಬನ್ನಿ ನಾನು ತೋರಿಸ್ತೀನಿ. ಈಗ ಕಟ್ ಮಾಡಿಬಿಟ್ಟು ಇದೇ ಮೆಥಡಲ್ಲಿ ಮಾಡಿ ನೀವು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾನು ಏನು ಅಳತೆ ಹೇಳ್ಕೊಟ್ಟಿದ್ದೀನೋ ಅದೇ ಅಳತೆಯಲ್ಲಿ ಮಾಡಿದ್ರೆ ಹೊಸ್ದಾಗಿ ಮಾಡೋರು ಕೂಡ ತುಂಬಾ ಕರೆಕ್ಟಾಗಿ ಮಾಡ್ಬೋದು ಕೆಲಸನ. ಮೊದಲು ನಾನಿಲ್ಲಿ ತುಪ್ಪ ಹಚ್ಚಿದ್ದೀನಿ, ಬಟ್ ಸ್ವಲ್ಪ ಅಡ್ಜಸ್ಟ್ ಬಿಡಿಸ್ಕೊಂಡ್ರೆ ನಮ್ಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಕಟ್ ಮಾಡಿ ಒಂದೊಂದೇ ಪೀಸಸ್ನ ತೆಗೆದು ನಾನು ಪ್ಲೇಟ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ. ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಸಹ. ಇದೊಂದು ಸಾಂಪ್ರದಾಯಿಕವಾದ ಸಿಹಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಸಿಹಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಬನ್ನಿ, ನಮ್ಮ ಕೀಲ್ ಸಹ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುವಂತಹ, ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಆರೋಗ್ಯಕ್ಕೆ. ನಾವೆಲ್ಲ ನಮ್ಮೂರಲ್ಲೆಲ್ಲ ಇದನ್ನು ಶಿವರಾತ್ರಿಗೆ ಮಾಡ್ತಾರೆ. ಶಿವರಾತ್ರಿ ಹಬ್ಬಕ್ಕೆ ಇದೇ ಸ್ಪೆಷಲ್ಲು. ಬನ್ನಿ, ಕೀಲ್ ಸಹ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಹೇಳಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಲೈಕ್ ಮಾಡ್ತಾ, ಕಮೆಂಟ್ ಮಾಡ್ತಾ, ಸಪೋರ್ಟ್ ಮಾಡ್ತಾಯಿದ್ರು, ಹೀಗೇ ಮುಂದೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹೀಗೇ
ಹೊಸ ಹೊಸ ಒಳ್ಳೆ ರೆಸಿಪಿಗಳನ್ನ ಹಾಕೋದಕ್ಕೆ ನನಗೂ ಇನ್ಸ್ಪಿರೇಷನ್ ಆದಂಗೆ ಆಗುತ್ತೆ, ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.